ಧಾರವಾಡ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಯುಗೇಶ್ಗೌಡ ಕೊಲೆ ಪ್ರಕರಣ ವಿನಯ್ ಕುಲಕರ್ಣಿ ಈಗಾಗಲೇ ಜೀವಾವಧಿ ಶಿಕ್ಷೆ ಕೋರ್ಟ್ ವಿಧಿಸಲಾಗಿರ್ತಕ್ಕಂಥದ್ದು. ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಮೌನ ಪ್ರತಿಭಟನೆ ಈಗಾಗಲೇ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಿದ್ದಾರೆ, ಮಾತಾಡಿಸ್ತಾನೆ. ಏನ್ ಸರ್ ರಾಜಕೀಯ ಷಡ್ಯಂತ್ರ ಇದು? ಇದು ನಮಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ. ಇವತ್ತು ನಮಗೆ ಲೋವರ್ ಕೋರ್ಟಲ್ಲಿ ಇದು ಆಗಿರ್ಬೋದು, ಬಟ್ ಹೈಯರ್ ಕೋರ್ಟ್ನಲ್ಲಿ ನಾವು ಖಂಡಿತ ಗೆಲ್ತೀವಿ. ಯಾಕಂತಂದರೆ ಹಿಂದೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ದ ಸುಪ್ರೀಂ ಕೋರ್ಟ್ ಸ್ಟೇಟ್ ದ ಇಂಪ್ಲಿಮೆಂಟೇಷನ್ ಆಫ್ ದಿ ಛತ್ತೀಸ್ಗಢ ಹೈಕೋರ್ಟ್ verdict that convicted Amit Jogi, the son of former Chief Minister Ajit Jogi, for the murder of National Congress Party leader Ram Avatar Jaggi in 2003 and handed him life imprisonment. ಇದೇ ಸೇಮ್ ತೆರನಾದ ಒಂದು ಕೇಸ್ 2003 ಆಗಿತ್ತು. ಛತ್ತೀಸ್ಗಢ ಚೀಫ್ ಮಿನಿಸ್ಟರ್ ಮಗ ರಾಮ್ ಅವತಾರ್ ಜಗ್ಗಿ ಕಾಂಗ್ರೆಸ್ ಲೀಡರ್ಗೆ ಮರ್ಡರ್ ಮಾಡಿದ್ದ. ಆ ವಿಷಯದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ. ಹೈಕೋರ್ಟ್ ವರ್ಡಿಕ್ಟ್ ಮಾಡಿದ್ರು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಹೈಕೋರ್ಟಿಗೆ ಹೋಗಿದ್ದೇವೆ. ಈಗ ನಮಗೂ ನ್ಯಾಯ ದೊರಕ್ತಿದೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ವಿನಯ್ ಕುಲಕರ್ಣಿ ಅಣ್ಣರಿಗೆ ಡೆಫಿನೆಟ್ಲಿ ಹೈಕೋರ್ಟ್ನಲ್ಲಿ ಸ್ಟೇ ಸಿಗ್ತದೆ. ಅವ್ರು ಮತ್ತೆ ಜಾಮೀನ್ ಮೇಲೆ ಬಿಡುಗಡೆ ಆಗ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಈ ವಿಶ್ವಾಸ ತಾವು ಕೂಡ ಹೇಳಿದ್ರಿ, ಬೇರೆ ಪ್ರಕರಣ ಉದಾಹರಣೆಯಾಗಿ ತಾವು ಕೂಡ ಹೇಳಿದ್ರೆ, ಆ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಸರ್? ಇಲ್ಲ, ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರು ಇವತ್ತಲ್ಲ, ಅವ್ರು 27 ವರ್ಷದಿಂದ ಅವರು ರಾಜಕೀಯ ಕ್ಷೇತ್ರದಲ್ಲಿ ಇದ್ದು, ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, ಒಬ್ಬ MLA ಆಗಿ, ಒಬ್ಬ ಎಕ್ಸ್ ಮಿನಿಸ್ಟರ್ ಆಗಿ, ಸಾಮಾಜಿಕ ಸೇವೆಯಲ್ಲಿ, ರಾಜಕೀಯ ಸೇವೆಯಲ್ಲಿ ಬಹಳಷ್ಟು ಅವರ ಇದು ಅದ, ಏನದ ಅವ್ರ ಕರ್ತವ್ಯ ಬಿಟ್ಟು ಒಂದು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೇ ಇಲ್ಲ. ಬಹಳಷ್ಟು ಜನ, ಇವನ್ ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ಸಿಗೆ ಕರೆದ್ರು, ಒಳ್ಳೆ ನಮ್ಮ ಯಡಿಯೂರಪ್ಪ ಅವರು ಕೂಡ ಕಾಂಗ್ರೆಸ್ಸಿಗೆ ಕರೆದ್ರು, ಬಿಜೆಪಿ ಕರೆದ್ರು. ಆ ನಿಟ್ಟಿನಲ್ಲಿ ಅವರು ಪಕ್ಷ ಬಿಟ್ಟು ಹೋಗೇ ಇಲ್ಲ. ಅಷ್ಟ ನಿಷ್ಠಾವಂತ, ಪಕ್ಷಕ್ಕೆ ನಿಷ್ಠಾವಂತ, ಅವನ ನೇರ ನುಡಿ ದಿಟ್ಟ ಹೋರಾಟ ಅವನು. ಬಡವರ ಸಂಬಂಧ ಅವ್ನು ನಿಂತು ಹೋರಾಡ್ತಾನೆ. ಇವತ್ತು ನೀವು ನೋಡ್ಬೋದು, ಇಷ್ಟು ಜನ, ಇವತ್ತು ಸುಮಾರು ಒಂದು 2000 ಜನ ಮೇಲೆ ಅದರ ಇಲ್ಲಿ. ಇವತ್ತು ನೀವು ನೋಡ್ಬೋದು. ಯಾಕಂತಂದ್ರೆ ಅವನ ಮೇಲೆ ಇದ್ದಂತ ವಿಶ್ವಾಸ, ಅವ್ರ ಮೇಲೆ ಇದ್ದಂತ ನಂಬಿಕೆ, ಅವ್ರು ಮಾಡುವಂತ ಕರ್ತವ್ಯ ಬಡವರಿಗೆ ಯಾವತ್ತೂ ಬಿಟ್ಟಿಲ್ಲ. ಆಮೇಲೆ ನೇರ ನುಡಿ ಅವ್ನು ಏನಿದ್ರು ಸ್ಪಷ್ಟ, ಯಾವ್ದು ಬ್ಲೈಂಡ್ ಆಗಿ ಮಾಡೋದೇ ಇಲ್ಲ. ಏನು ಸುಮ್ಮನೆ ಬಂದು ಅವ್ನ ಮುಂದೆ ಏನೋ ಸುಳ್ಳು ಹೇಳಿ ಏನಾರು ಮಾಡಿಸ್ಕೊಂಡು ಹೋಗ್ಯ ನಂತರ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಇಂಪ್ಲಿಮೆಂಟೆಡ್, ಅಷ್ಟು ಸೀಸನ್ಡ್ ಪೊಲಿಟಿಷಿಯನ್ ಅವನು. ಅಂದ್ರೆ ಅವರು ಕೂಡ ನ್ಯಾಯಾಲಯದಲ್ಲಿ ಹೇಳ್ತಾ ಇದ್ರು, ಇದು ನನ್ನ ರಾಜಕೀಯ ಷಡ್ಯಂತ್ರ ಆಗಿದೆ, ಸಾಕಷ್ಟು ನನ್ನ ಒಂದು ಮತದಾರರಲ್ಲಿ ಕೇಳಿ, ಧಾರವಾಡದಲ್ಲಿ ಹೋಗಿ ಕೇಳಿ, ಆ ರೀತಿ ಯಾವುದೇ ರೀತಿ ಘಟನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಹೌದೌದು. ಎಂದೂ ಅವ ತನ್ನ ಜೀವನದಾಗ ಯಾರಿಗೂ ಒಬ್ಬರಿಗೂ ಅನ್ಯಾಯ ಮಾಡಿಲ್ಲ. ಇದನ್ನೇ ಅವ್ನ ಕೋರ್ಟ್ನಲ್ಲಿ ಸ್ಪಷ್ಟವಾಗಿ ಅವತ್ತು ಹೇಳಿದ್ದಾನೆ. ನಾವೇ ಕಣ್ಣಾರೆ ನೋಡಿದ್ವಿ. ಅವತ್ತು ನಾವು ಬೆಂಗಳೂರಲ್ಲಿ ಇದ್ವಿ. ಕಣ್ಣಾರೆ ಹೇಳಿದ, ನಾನು ನೋಡಿ ಸರ್, ನಾನು ಯಾವತ್ತೂ ನನ್ನ ಜೀವನದಲ್ಲಿ ಅನ್ಯಾಯ ಮಾಡಿಲ್ಲ, ನಾನು ಮಾಡುದೂ ಇಲ್ಲ. ಅದೇನೋ ಇದೊಂದು ನನಗೆ ನಂದೇನು ರಾಜಕೀಯ ಬೆಳವಣಿಗೆ ಏನಿದೆ ಇಲ್ಲ, ಆ ಬೆಳವಣಿಗೆಗೆ ಕೂತು ತರಲಿಕ್ಕೆ ನನಗೆ ಈ ರಾಜಕೀಯ ಷಡ್ಯಂತ್ರ ಮಾಡಿ ನನ್ನನ್ನು ಕೆಳಗಿಳಿಸ್ಲಾಕೆ ನೋಡ್ತಾ ಇದ್ದಾರೆ. ಬಟ್ ನನಗೆ ನ್ಯಾಯಾಂಗದಲ್ಲಿ ವಿಶ್ವಾಸ ಇದೆ, ಹೈಕೋರ್ಟ್ನಲ್ಲಿ ನಾನು ಸ್ಟೇ ತೊಗೊಂಬರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವನು ಅದಕ್ಕೆ ಒಪ್ಕೊಂಡ. ಪ್ರದರ್ಶನ ಕಪ್ಪು ಬಾವುಟೆ, ಇದು ಮಹಾತ್ಮ ಗಾಂಧಿ ಕಟ್ಟಿದಂಥ ದೇಶ. ಇದು ಸ್ವಾತಂತ್ರ್ಯ ಸಿಕ್ಕಿದ್ದು ಮೌನದಿಂದನ. ಇವತ್ತು ನಮ್ಮ ಧಾರವಾಡದಾಗ ಜಿಲ್ಲಾದಾಗ ಕಾಂಗ್ರೆಸ್ ಮುಗಿಸುವಂಥ ಷಡ್ಯಂತ್ರ ನಡೆದೈತಿ. ಆ ಷಡ್ಯಂತ್ರದ ವಿರುದ್ಧ ಮೌನ ಪ್ರತಿಭಟನೆ ಮಾಡಕತ್ತಾರೆ. ಏನು ಈ ಷಡ್ಯಂತ್ರ ಯಾರು ಮಾಡ್ತಾ ಇದಾರೆ ಅಂತೀರಿ? ಯಾರು ಅಲ್ರಿ, ಷಡ್ಯಂತ್ರ ನಡೆದೈತಿ. ಷಡ್ಯಂತ್ರ ನಮ್ಗೆ ಗೊತ್ತಾಗಿದ್ದು ನಾವ್ಯಾಕೆ ಪ್ರತಿಭಟನೆ ಮಾಡ್ತಿದ್ವಿ? ಷಡ್ಯಂತ್ರ ನಡೆದೈತಿ. ವಿರೋಧ ಪಕ್ಷದ ಮೇಲೆ ತಾವು ವ್ಯಕ್ತಪಡಿಸ್ತಿರಲ್ಲ, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರು ಮಾಡ್ತಾರೆ ಷಡ್ಯಂತ್ರ ಅಂತ ನೋಡ್ರಿ, ನೀವು ಮಾಧ್ಯಮದವರು, ನಿಮ್ಗೆಲ್ಲ ವಿಷಯ ಗೊತ್ತಿದ್ದು ನನ್ನ ಕಡೆ ಕೇಳಿದ್ರೆ, ನಾನು ಒಂದು ಪ್ರತಿಭಟನೆ ಪಕ್ಷದ ಆದೇಶದ ಮೇರೆಗೆ ನಾನು ಇವತ್ತು ಪ್ರತಿಭಟನೆಗೆ ನಾನು ಬಂದೇನಿ. ಧಾರವಾಡದಾಗ ಕಾಂಗ್ರೆಸ್ ಪ್ರಬಲ ಆಗುವಂಥ ಸ್ಥಿತಿ ಒಳಗೆ ಇದೊಂದು ಷಡ್ಯಂತ್ರ, ಕಾಂಗ್ರೆಸ್ ಮುಗಿಸುವಂಥ ಷಡ್ಯಂತ್ರ ನಡೆದೈತಿ. ಅದಕ್ಕೆ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿ. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ A15 ಆರೋಪಿ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ, ಅಂದ್ರೆ A1 ಆರೋಪಿಯವರು ಸ್ಪಷ್ಟವಾಗಿ ಹೇಳ್ತಾರೆ ಇದನ್ನ ಮಾಡಿಸಿದ್ದು ವಿನಯ್ ಕುಲಕರ್ಣಿ ಅವರು ಅಂತ ಹೇಳಿ. A1 ಆರೋಪಿ ನನಗೆ A1 A15 ಏನು ಗೊತ್ತಿಲ್ಲರಿ. ನಾನು ಷಡ್ಯಂತ್ರದ ಬಗ್ಗೆ ಮಾತಾಡಕತ್ತೇನೆ. ನೀವು ಮತ್ತೆ A1 A15 A14 A13 ಮಾಡಿ ಗನ್ 47 ನನ್ನ ಮೇಲೆ ಯಾಕೆ ಎತ್ತಾಕತ್ತೀರಿ? ನಾನು ಷಡ್ಯಂತ್ರದ ವಿರುದ್ಧ ಬಂದೇನೆ. ಕಾಂಗ್ರೆಸ್ ಉಳಿಸ್ಬೇಕು ನಾವು, ಇದಕ್ಕೆ ಬಂದೇವು ನಾವು.
ಇಷ್ಟ. ಮೌನ ಪ್ರತಿಭಟನೆ. ನೀವು ಏನು ಬೇಕಾದ ಕೇಳಿದ್ರು ಷಡ್ಯಂತ್ರ ಬಿಟ್ಟು ನಾ ಏನೂ ಮಾತಾಡೋದಿಲ್ಲ. ಷಡ್ಯಂತ್ರ ಯಾರು ನಡೆಸಿದ್ರು ಅನ್ನೋದು ಹೇಳೋದಿಲ್ಲ. ಷಡ್ಯಂತ್ರ ನಿಮ್ಮ ಪ್ರೆಸ್ನವ್ರಿಗೆ ಗೊತ್ತೈತಿ, ಎಲ್ಲ ಸಮಾಜಕ್ಕೆ ಗೊತ್ತಾಗಲಿ ಅನ್ನೋದು ತಿಳುವಳಿಕೆ. ಮೌನ ಮಹಾತ್ಮ ಗಾಂಧಿ 3 ಮಂದಿ ಹೊರಲ್ಲ, ಹಿಂಗೆ ಒಂದು ಮುಚ್ಚಿದ್ದು, ಒಂದು ಇದಾಗಿದ್ದು, ಒಂದು ಕಣ್ಣಿಗೆ, ಆ ಟೈಪ್ ನಾವು ಪ್ರತಿಭಟನೆ ಮಾಡಕತ್ತೀವಿ. ಅಂದ್ರೆ ಇವತ್ತು ವಿನಯ್ ಕುಲಕರ್ಣಿ ಅವ್ರ ಮೇಲೆ ಆಯ್ತು, ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ ಬೇರೆ ಬೇರೆ ನಾಯಕರ ಮೇಲೆ ಆಗತ್ತಂತ ಏನಂತೀರ? ನಾನು ಯಾರ ಮೇಲೆ ಆಗೈತಿ ಬಿಟ್ಟೈತಿ ಸೆಕೆಂಡ್ರಿ. ಕಾಂಗ್ರೆಸ್ ಮುಗಿಸುವಂಥ ಪ್ರತಿಯೊಂದು ಷಡ್ಯಂತ್ರ ಕಾರ್ಯಕ್ರಮ ನಡೆದ್ರೆ ಅದರ ವಿರುದ್ಧ ನಾವು ಪ್ರತಿಭಟನೆ ಒಳಗೆ ಭಾಗವಹಿಸ್ತೇವೆ. ಥ್ಯಾಂಕ್ ಯು ಸರ್. ಅಂದ್ರೆ ದೀಪಕ್ ಶಿಕ್ಷೆ ಅವರು ಹೇಳ್ತಾ ಇರೋಂಥದ್ದು ಇಷ್ಟೇ, ಅಂದ್ರೆ ವಿನಯ್ ಕುಲಕರ್ಣಿ ಪರವಾಗಿ ಅಂತಲ್ಲ, ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಮುಗಿಸುವಂತ ಷಡ್ಯಂತ್ರ ಆಗ್ತಾ ಇದೆ, ಹೀಗಾಗಿ ಅದರ ವಿರುದ್ಧವಾಗಿ ನಾವು ಇವತ್ತು ಮೌನ ಪ್ರತಿಭಟನೆ ಮಾಡ್ತಾ ಇರೋಂತಕ್ಕಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಧಾರವಾಡ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.